ನಿಮಗೆ ದೇವಿ ಕುಪ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾವು 2026 ಜನವರಿಯ ಮಾಸ ಭವಿಷ್ಯ ನೋಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಾನು ಹೇಳ್ತೇನೆ, ನನ್ನ ಚಾನಲಲ್ಲಿ ದಯವಿಟ್ಟು 4-5 ನಿಮಿಷ ಟೈಮ್ ತಗೊಂಡು ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಏನು ಮಾಡಬೇಕು, ಈ ಮಾಸದಲ್ಲಿ ಏನು ಮಾಡಿದರೆ ಲಾಭ ಇದೆ ಅಂತ ತಿಳ್ಕೊಂಡು ನೀವು ಮುಂದುವರಿಬೋದು. ಮೊದಲನೇದಾಗಿ ನಾವು ಮೇಷರಾಶಿ ನೋಡೋಣ. ಮೇಷರಾಶಿ ಮೇಷ ಲಗ್ನದಲ್ಲಿರೋರಿಗೆ ಚಂದ್ರ ಮತ್ತು ಗುರು ಇರೋ ಆಸ್ಥಾನ, ಬುಧ ಮತ್ತು ಶುಕ್ರ ಇರೋ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಗೊಳಿಸ್ಕೋಬಹುದು. ಸಮಾಧಾನನ ದೂರ ಮಾಡಿಕೊಂಡು ಸಮಾಧಾನವಾದ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸತ್ಯಾಸತ್ಯತೆಗಳನ್ನು ತಿಳಿದು ಒಂದು ಹೆಜ್ಜೆ ಮುಂದೆ ಹಾಕಿದರೆ ಅದರ ಫಲಫಲಗಳು ತುಂಬ ನಿಮಗಿರುತ್ತೆ. ಅದರಿಂದ ಮೇಷರಾಶಿಗಳು ಯಾವುದೇ ಕಷ್ಟದಲ್ಲಿ ಇದ್ರೂ ಅದರಿಂದ ಮುಕ್ತರಾಗಲಿಕ್ಕೆ ಸರಿಯಾದ ಮಾರ್ಗದರ್ಶನದಿಂದ ಮಾತ್ರ ಸಾಧ್ಯ. ಹಾಗೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೊಳ್ಳಿ, ಬೇಕು ಬೇಡದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗಿ. ಒಳ್ಳೆ ಆಲೋಚನೆಯಿಂದ ನಿಮ್ಮ ಮನಸ್ಸನ್ನು ಕರೆಕ್ಟಾಗಿ ಒಂದು ಕಡೆಗೆ ನೀವು ಹಿತವಾಗಿ ಇಟ್ಕೊಂಡು ಹೋಗಿ. ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಸಾಧನೆ ಹಾದಿಲಿರುವಂಥವ್ರು ಹಾಗೆ ಮಾಡಬೇಕು ಅಂತಿರೋರು ಮೊದಲು ಒಂದು 21 ಗರಿಕೆಯನ್ನು ತಂದು ಗಣಪತಿಯ ಪಾದದ ಮೇಲೆ ಇಟ್ಟು ಓಂ ಗಣಪತಿಯೇ ನಮಃ ಅಂತ ಮಹಾಮಂತ್ರವನ್ನು 21 ಇಲ್ಲ 54 ಇಲ್ಲ 108 ಬಾರಿ ನೀವು ಮನೆಯಲ್ಲಿ ಸ್ತೋತ್ರಿಸ್ಬೇಕು. ಆದರೆ ನೀವು ದೇವಸ್ಥಾನಕ್ಕೆ ಹೋಗಿ ಸ್ತೋತ್ರಿಸಿ, ಇಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ನಮಗೆ ಅಂತ ಅಂದವರು ಮನೆಯಲ್ಲೇ ಒಂದು ಗಣಪತಿ ಫೋಟೋ ಇದ್ದೇ ಇರುತ್ತೆ, ಅಲ್ಲಿ ಇಟ್ಟು ಪೂಜೆ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಮೇಷರಾಶಿಯವರು ಒಂದಿಷ್ಟು ನಿಮ್ಮ ಬರೋ ಸಂಕಟಗಳಿಂದ ಪಾರಾಗ್ಬೋದು. ಶುಕ್ರನ ಅನುಗ್ರಹದಿಂದ ನಿಮಗೆ ಹಣಕಾಸಿನ ತೊಂದರೆ ಅಷ್ಟು ಮಟ್ಟಿಗಿರಲ್ಲ. ದೂರವಾರ ಪ್ರಯಾಣಗಳಿರುತ್ತೆ. ಮನಸ್ಸಲ್ಲಿ ಒಂಥರ ದ್ವಂದ್ವ ಚಿಂತನೆ, ಯಾವುದೇ ಸಮಸ್ಯೆ ಆದರೂ ಹೋಗುತ್ತೋ ಇಲ್ವೋ, ಅಥವಾ ಭೂಮಿಯ ಸಂಬಂಧಪಟ್ಟ ವಿಚಾರದಲ್ಲಿ ಉದ್ಧಾರ ಆಗ್ತೀವೋ ಇಲ್ವೋ, ಮಾರಾಟ ಆಗುತ್ತೋ ಇಲ್ವೋ, ಸಮಸ್ಯೆ ಅನ್ನೋದು ನಮ್ಮ ಬೆನ್ನು ಬಿಡುತ್ತೋ ಇಲ್ವೋ, ಸಮಸ್ಯೆ ಅನ್ನೋದು ಯಾವಾಗ ಹೇಗೆ ಹೆಗ್ಲೇ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಆದರೆ ಒಂದಂತೂ ಸತ್ಯ, ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನೀವು ಲಾಭ ಕಾಣ್ತೀರಿ. ತೃಪ್ತಿ ಆದಷ್ಟು ನೀವು ಬದುಕನ್ನು ಕಟ್ಕೊಳ್ತೀರಿ. ಶಾಂತಿ ಇದೆ, ಸಮಾಧಾನ ಇದೆ, ತೃಪ್ತಿ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹಾಸಿಗೆ ಇದ್ದಷ್ಟೇ ಕಾಲ್ಚಾಚೋಣ ಅನ್ನೋಷ್ಟು ನಿಮಗೆ ತಲೆ ಇದೆ. ಯಾವುದೇ ಆಸೆ ಆಕಾಂಕ್ಷೆಗಳಿಗಾಗಲಿ, ಒಂದು ವ್ಯವಸ್ಥೆಗಾಗಲಿ ನಿಮ್ಮದೇ ಆದ ಒಂದು ಪ್ರಪಂಚದಲ್ಲಿ ನಡೆಯುವಂಥದ್ದು ತುಂಬ ಉತ್ತಮ. ಯಾವುದೇ ಬೇರೆ ವಿಷಯದಲ್ಲಿ ಬೇರೆಯವರಿಗೋಸ್ಕರ ಕಟ್ಟು ಬಿಡುವಂಥದ್ದು ಬೇಡ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ತುಂಬ ಗಮನ ಕೊಡಿ. ಹಾಗೆ ವಯಸ್ಸಾದವರು ಬೇರೆದು ಚಿಂತೆ ಎಲ್ಲ ಬಿಟ್ಟು ಆರಾಮಾಗಿರಿ. ನಿಮ್ಮ ಆರೋಗ್ಯ ಕಡೆ ಚೆನ್ನಾಗಿ ಗಮನ ಕೊಡಿ. ವಯಸ್ಸಾದವರು ನಿಮ್ಮ ವೃತ್ತಿ, ನಿಮ್ಮ ಆರೋಗ್ಯ, ಕೆಲಸ ಕಾರ್ಯಗಳು ಇದಕ್ಕೆ ಬೇಕಾಗಿರುವಂಥದ್ದು ಮತ್ತೊಬ್ಬರಿಂದ, ಮೇಲಾಧಿಕಾರಿಗಳಿಂದ, ಇಲ್ಲ ಜೊತೆ ಇರುವ ಸಹಪಾಠಿಗಳಿಂದ, ಅವರುಗಳಿಂದ ಒಂದಿಷ್ಟು ನೀವು ಪಾಠ ಕಲಿಯುವಂಥದ್ದು ತುಂಬ ಇದೆ. ಯಾವಾಗಲೂ ಮನುಷ್ಯ ನನ್ನಿಂದನೇ ಆಗಬೇಕು, ನಾನು ಮನಸ್ಸು ಪಟ್ಟರೆ ಮಾತ್ರ ನಾನೇ ಸರಿಯಾಗಿ ಮಾಡೋ ಅನ್ನೋ ಒಂದು ದುರಂಕಾರ ಬಿಟ್ಟು ಬೇರೆಯವರ ಸಲಹೆಯನ್ನು ಸ್ವಲ್ಪ ತಗೊಳ್ಳೋದು ತುಂಬ ಒಳ್ಳೆಯದು. ಆರೋಗ್ಯದಲ್ಲಿ ವ್ಯತ್ಯಾಸ, ಒಂಟಿತನ, ಮನಸ್ಸಲ್ಲಿ ಏನೋ ಒಂದು ಯೋಚನೆ ಇಟ್ಕೊಂಡು ಅದ್ರ ಬಗ್ಗೆನೇ ಕೊರಗುತ್ತಾ ಇರ್ತೀರ. ಬೇಡದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ. ಪ್ರಸ್ತುತ ಚಂದ್ರನ ಆಸ್ಥಾನ ಸಮಸ್ಯೆವಾದದ್ದು. ಒಂಥರ ಸಂಕೋಚ ಭಾವನೆ, ಹೇಳ್ಕೊಂಡ್ರೆ ಏನಾಗುತ್ತೋ, ಹೇಳ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೋ ಅನ್ನೋ ಗೊಂದಲದಲ್ಲಿದ್ದೀರಾ. ಆದರೆ ಮನಸ್ಸು ಮಾತ್ರ ಒಂದು ತಾಯಿ ಹೇಗೆ ಯೋಚನೆ ಮಾಡುತ್ತೆ ಆ ಥರ ಯೋಚನೆ ಮಾಡುತ್ತೆ. ನಮ್ಮ ಯೋಚನೆಗಿಂತ ಇನ್ನೊಬ್ಬರು ಕಷ್ಟಗಳನ್ನ ನಾವು ಕೇಳುವಂಥದ್ದು, ಇನ್ನೊಬ್ಬರಿಗೆ ಪರಿಹಾರ ಕೊಡಬೇಕು, ಅವರ ದುಃಖಕ್ಕೆ ನಾವು ಹೆಗಲಾಗಿರಬೇಕು ಅನ್ನೋದು ಮನಸ್ಸು ನಿಮ್ಮದು. ಆದರೆ ಕೆಲವೊಮ್ಮೆ ಏನೂ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಕೈಕಟ್ಟಿ ಕೂರೋ ಅನ್ನೋ ಪರಿಸ್ಥಿತಿ ನಿಮ್ಮದಾಗಿರುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಣಕಾಸು ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ, ಹೊಸದಾಗಿ ಕೆಲಸ ಮಾಡುವಂಥ ಕೆಲಸಗಳಲ್ಲಿ ಅಧಿಕವಾದ ಲಾಭನೇ ಇದೆ. ಆದರೆ ಸಣ್ಣ ವಿಷಯಕ್ಕೂ ನಿಮಗೆ ಮೂಗಿನ ಮೇಲೆ ಕೋಪ ಇದೆ. ಆ ಕೋಪನ ಕಡಿಮೆ ಮಾಡ್ಕೊಳ್ಳಿ. ಪ್ರತಿಯೊಂದು ಕಷ್ಟಕ್ಕೂ ನಿಮಗೆ ಅಲ್ಲೇ ಪರಿಹಾರ ಸಿಗುತ್ತೆ. ಆದರೆ ಯಾರನ್ನೂ ಹಂಗಿಸ್ಬಿಟ್ಟು ಇಲ್ಲ ಅವರ ಕೆಲಸನ ಗದ್ದುಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ಮತ್ತೊಬ್ಬರಿಗೆ ಹಾಳು ಬಯಸಿದರೆ ನಮಗೂ ಅದು ಹಾಳೇ ಆಗುತ್ತೆ. ಕೆಲಸದಲ್ಲಿ ಮತ್ತಷ್ಟು ನಿಮಗೆ ಲಾಭಗಳನ್ನ ಪಡ್ಕೊಳ್ಬೇಕಾದ್ರೆ ಒಂದು ಅರಳಿ ಎಲೆ ಮೇಲೆ ಒಂದಿಷ್ಟು ಗೋಧಿ ನೋಡಿ, ಒಂದು ಅರಳಿ ಮರದ ಹತ್ರ ಹೋಗಿ ಒಂದು ಅರಳಿ ಎಲೆ ಕುಯ್ಕೊಂಡು ಒಂದಿಷ್ಟು ಗೋಧಿ ಅಥವಾ ಇಲ್ಲಾಂದರೆ ಹೆಸರು ಬೇಳೆ ಇಲ್ಲಾಂದರೆ ಅಕ್ಕಿ, ಈ ಮೂರಲ್ಲಿ ಯಾವುದಾದ್ರು ಒಂದು ಹಾಕಿ ಒಂದು ಚಿಟಿಕೆಯಷ್ಟು ಮಾತ್ರ ಇಡಿ, ಯಾವುದಾದ್ರೂ ಸರಿ ಒಂದನ್ನು. ಅದನ್ನು ಆ ವೃಕ್ಷದ ಬುಡದಲ್ಲಿ ಇಟ್ಟು ನೀವು ಪ್ರಾರ್ಥನೆ ಮಾಡಿ ಹಿಂದಿರುಗಿ ನೋಡದೆ ಮುಂದೆ ಬಂದುಬಿಡಿ. ನಿಮಗೆ ಬರುವಂಥ ಒಂದಿಷ್ಟು ಗಂಡಾಂತರಗಳು ದೂರ ಆಗ್ತದೆ. ನೀವೇನು ಅಂದುಕೊಂಡ್ರೂ ನೀವು ಅಂದ್ಕೊಂಡಿದ್ದ ಹೆಚ್ಚಾಗಿ ಫಲಗಳನ್ನು ಸಿದ್ಧಿಗೊಳಿಸ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಅದರಂತೆ ನೀವು ನಡ್ಕೊತೀರಿ. ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆ ತರಬೇಕು, ಅದನ್ನು ನೀವು ನಡೆಸ್ಬೋದು. ನಿಮ್ಮ ಆಲೋಚನೆಗಳು ಒಳ್ಳೆ ವಸ್ತು ಬಗ್ಗೆ, ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಒಂದಿಷ್ಟು ಹೆಸರು ಕಾಳು ಮತ್ತು ಬೆಲ್ಲ, ಆದರೆ ಅದನ್ನು ಮನೇಲೆ ಇಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಆಶೀರ್ವಾದ ಪಡ್ಕೊಳ್ಳಿ. ಅದರಿಂದ ನೀವು ಬರುವಂಥ ಒಂದಿಷ್ಟು ಗಂಡಾಂತರಗಳು ನಿಮ್ಮಿಂದ ದೂರ ಇರುತ್ತೆ. ಅರ್ಧ ತಲೆನೋವು, ಕಣ್ಗಳು ಉರಿ ಬರುವಂಥದ್ದು, ಉಸಿರಾಟ ತೊಂದರೆ ಸ್ವಲ್ಪ, ಅಥವಾ ಗ್ಯಾಸ್ಟ್ರಿಕ್, ಎಸಿಡಿಟಿ ಈ ಸಮಸ್ಯೆಯಿಂದ ಒದ್ದಾಟ ಸ್ವಲ್ಪ ಬರ್ಬೋದು. ಅಂದ್ರೂ ಭಯ ಪಡಬೇಡಿ. ಧೈರ್ಯವಾಗಿದ್ದು ನಿಮ್ಮ ಕೆಲಸ ಆರೋಗ್ಯ ಕಡೆ ಗಮನ ಕೊಡಿ. ಒಂದಿಷ್ಟು ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ. ನಾನು ಪ್ರತಿ ಸರಿ ಇದನ್ನೇ ಹೇಳ್ತೀನಿ, ನಿಮಗೆ ಎಷ್ಟೇ ಟೆನ್ಷನ್ ಇದ್ದರೂ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ಆಹಾರ ಪದ್ಧತಿ ನೀವು ಸ್ವಲ್ಪ ಸರಿಯಾಗಿಟ್ಕೊಳ್ಳಿ. ಕರೆಕ್ಟ್ ಟೈಮಿಗೆ ನೀವು ಊಟ ಮಾಡಬೇಕಾಗತ್ತೆ. ಮತ್ತು ಯೋಗ, ಒಂಚೂರು ಎಕ್ಸಸೈಸ್ ಮಾಡಿ. ಏನಾಗಿಲ್ಲ ಅಂದ್ರೂ ಒಂದಿಷ್ಟು ಧ್ಯಾನ ಮಾಡಿ. ನಿಮ್ಮ ಮನಸ್ಸಿಗೆ ನಿಮಗೆ ಒಂದು ವಿಶ್ರಾಂತಿ ಅನ್ನೋದು ಪಡ್ಕೊಬೇಕು, ಒಂದು 10 ನಿಮಿಷ ಆದ್ರೂ. ಆಗ ಮನುಷ್ಯ ಏನು ಅಂದ್ಕೊಂಡ್ರೂ ಅದು ನೆರವೇರುತ್ತೆ. ಅವರ ತಲೆ ಚೆನ್ನಾಗಿ ಓಡ್ತದೆ.
ಹಿಂದೆ ಯಾವುದೋ ಒಂದು ಮಾಡಿದ ಕೆಲಸದಿಂದ ಇವತ್ತು ನೀವು ಇಕ್ಕಟ್ಟಲ್ಲಿ ಸಿಲ್ಕೋಬೋದು. ಅದ್ರ ಬಗ್ಗೆ ನೀವು ಸ್ವಲ್ಪ ಹುಷಾರಾಗಿರಿ. ಮತ್ತು ಯಾವುದೋ ಹಳೆಯ ಸಂಬಂಧ ದೂರ ಆಗಿರೋದು ಫ್ರೆಂಡ್ಶಿಪ್ಪಾ ಇಲ್ಲ ರಿಲೇಷನ್ ಯಾವುದೋ ಒಂದು ಹಳೆಯದು ದೂರ ಆಗಿದೆ, ಈಗ ಪುನಃ ನಿಮ್ಮ ಹತ್ರ ಬೇಕು, ನೀವು ನಿಮ್ಮ ಸಂಬಂಧ ಬೇಕು ಅಂತ ವಾಪಸ್ ಮರುಕಳಿಸ್ಬೋದು. ಆದರೆ ಬಸ್ ಹೋದ ಮೇಲೆ ನಾವು ಟಿಕೆಟ್ ತೊಗೊಂಡಂಗೆ ಆಗ್ಬಿಡುತ್ತೆ. ಆ ಬಾಲ್ಯದಿಂದ ಸಣ್ಣ ವಯಸ್ಸಿಂದ ಒಟ್ಟಿಗೆ ಇದ್ದು ರಿಲೇಷನ್ಸ್ ಜೊತೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಅಂದರೆ ಇಷ್ಟರಲ್ಲೇ ಇಡಬೇಕು ಅಂತ ನಾವೊಂದು ಮೇಂಟೈನ್ ಮಾಡಿರ್ತೀವಲ್ಲ, ಅದೀಗ ಬೇಕು ಅಂತ ಪುನಃ ಇದು ಮಾಡಿದರೆ ನಾವು ಅಂದ್ಕೊಂಡಿದ್ದು ನಮಗೆ ಉಲ್ಟಾ ಹೊಡೆದಂಗೆ ಆಗ್ತದೆ. ಹಣಕಾಸಿನ ವಿಚಾರ ಇಲ್ಲ ಯಾವ್ದಾದ್ರು ಕಾಗದಕ್ಕೆ ಸೈನ್ ಹಾಕುವಂಥದ್ದು, ಯಾವ್ದಾದ್ರು ವ್ಯವಹಾರ ಮಾಡಬೇಕಾದ್ರೆ ನೀವು ಒಂಚೂರು ಅದ್ರ ಬಗ್ಗೆ ತಿಳಿದವ್ರ ಬಗ್ಗೆ ನೀವು ಒಂದು ಸರಿ ತಿಳ್ಕೊಂಡು ನೀವು ಮಾಡೋದು ಒಳ್ಳೆಯದು. ನೀವು ಜ್ಞಾನವಂತರಾದ್ರೂ ಒಂದು ಇಷ್ಟು ಎಡವಟ್ಟು ಆಗ್ಬೋದು, ಜೋಪಾನವಾಗಿರಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅತಿಯಾದ ಖರ್ಚು ಜಾಸ್ತಿ ಬರುತ್ತೆ. ಯಾವುದೇ ಖರ್ಚನ್ನ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ನಮಗೆ ಅವಶ್ಯಕತೆ ಇದೆ ಅಂತ ನೀವು ಯೋಚನೆ ಮಾಡಿ ಖರ್ಚು ಮಾಡಿ. ಬೇಡದ ಖರ್ಚನ್ನ ನೀವು ಸ್ವಲ್ಪ ದೂರ ಇಡಿ. ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದು, ಈಗ ನಂಬಿರೋರು ನಮಗೆ ಮೋಸ ಮಾಡ್ತಾರಾ, ನಡು ನೀರಲ್ಲಿ ಬಿಟ್ಟು ಹೋಗ್ತಾರಾ, ಇಲ್ಲಾಂದರೆ ಹೊಸದಾಗಿ ನಾವು ವ್ಯವಹಾರ ಮಾಡಬೇಕಾದ್ರೆ ಏನು ತಪ್ಪಾಗುತ್ತೋ ಅನ್ನೋದು ಒಂದು ಭೀತಿಯಲ್ಲಿರ್ತೀರ, ಹೆದರಿಕೆಯಲ್ಲಿ. ಕೆಲವೊಂದೊಂದು ವಿಷಯದಲ್ಲಿ ನೀವು ಏನೋ ಒಂದು ವಸ್ತು, ಹಣನೋ ಇಲ್ಲ ಯಾವ್ದಾದ್ರು ವಸ್ತುನ ಎಲ್ಲೋ ಇಟ್ಟಿರ್ತೀರಾ, ಅದನ್ನು ಹುಡ್ಕಾಡೋ ಅಂಥ ಸಂದರ್ಭಗಳು ಬರುತ್ತೆ. ಅದಕ್ಕೆ ನಾನು ಹೇಳ್ತೇನೆ, ಮುಖ್ಯವಾದ ಒಂದು ವಸ್ತುಗಳು, ಡಾಕ್ಯುಮೆಂಟ್ಸ್ ಇಂಥವು ನೀವು ಆದಷ್ಟು ಜೋಪಾನವಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಮನೆ ದೇವರನ್ನ ದರ್ಶನ ಮಾಡುವಂಥದ್ದು ಇಲ್ಲ ದೇವಸ್ಥಾನಗಳು, ಆದಿ ಸ್ಥಳಗಳು, ತೀರ್ಥ ಸ್ಥಳಗಳಿಗೆ ಹೋಗಿ ಬರುವಂಥದ್ದು, ನಾವು ಏನೋ ಒಂದು ಸಾಧನೆ ಮಾಡಬೇಕು, ಇಂಥದ್ದು ಪಡ್ಕೊಬೇಕು ಅನ್ನೋದು ನಿಮ್ಮ ಮನದಾಳದಲ್ಲಿ ಇರುತ್ತೆ. ಅದನ್ನು ಬೇಡ್ಕೊಳ್ಳೋಕ್ಕೆ ನೀವು ಹೋಗಿ ಬನ್ನಿ. ಅಷ್ಟು ನಿಮಗೆ ಅಲ್ಲಿ ಹೋದರೆ ನೆಮ್ಮದಿನೂ ಸಿಗ್ಬೋದು. ವೃತ್ತಿಯಲ್ಲಿರೋರು ಒಂದಷ್ಟು ಸಾಧನೆಗಳು ಮಾಡಬೇಕಂದ್ರೆ ಒಂದಿಷ್ಟು ಕಷ್ಟನೇ ಪಡಬೇಕು. ಆದರೆ ಎಲ್ಲನೂ ಮರೆತು ನಡೆಯೋದು ಒಳ್ಳೆಯದು. ಏನೇ ಆಗಲಿ ಆಗ್ಲಿಂದಾಗ ನಿಮಗೆ ಹೆಲ್ಪ್ ಮಾಡಿದವರು, ನಿಮಗೆ ಸಹಾಯ ಮಾಡಿದವರು ಪ್ರತಿಯೊಂದರಲ್ಲಿ ಅವ್ರನ್ನ ಪ್ರತಿಕ್ಷಣ ನೀವು ನೆನ್ಪು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಚಂಚಲತೆ ಅನ್ನೋದು ತುಂಬ ಸಾಕಷ್ಟಿದೆ. ಯಾವುದೋ ಒಂದು ಬಲವಾದ ವಿಷಯನ ನೀವು ತಲೆಯಲ್ಲಿಟ್ಕೊಂಡು ಅದರಿಂದ ಆಚೆ ಬರೋಕ್ಕಾಗದೆ ಅದನ್ನೇ ತಲೆಯಲ್ಲಿಟ್ಕೊಂಡು ಈ ಆರೋಗ್ಯಗಳನ್ನ ಕೆಡಿಸ್ಕೊತಾ ಇದ್ದೀರಾ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಬೇಡದ ವಿಷಯನ ತಲೆಗಿಟ್ಕೋಬೇಡಿ. ಯಾವುದೇ ಸಮಸ್ಯೆಗಾದರೂ ಒಂದು ಕೊನೆ ಅನ್ನೋದು ಎಂಡ್ ಅಂತ ಇದ್ದೇ ಇರ್ತದೆ. ಆ ಸಮಸ್ಯೆಗಳನ್ನ ನಾವು ದೂರ ಮಾಡ್ಕೊಬೇಕು ಅಂತ ಹೇಳಿದ್ರೆ ಮನಸ್ಸು ಭಾರ ಮಾಡ್ಕೊಳ್ಳೋದೆ, ಅದಕ್ಕೆ ನಾವೇ ಸರಿಯಾದ ಒಂದು ದಾರಿನ ಹುಡ್ಕೊಬೇಕು. ಯಾವುದೇ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅದನ್ನು ಅಲ್ಲಿಂದ ಅಲ್ಲಿಗೆ ಮುಗಿಸ್ಕೊಳ್ಳೋದು ತುಂಬ ಒಳ್ಳೆಯದು. ನೀವು ನಂಬಿರೋಂಥ ದೇವರು, ನೀವು ನಂಬಿರೋಂಥ ಸ್ನೇಹಿತರು, ನಿಮಗೆ ಸಲಹೆ ಕೊಡುವಂಥ ಮೇಲಧಿಕಾರಿಗಳು, ಇವರಿಂದನೇ ನೀವು ಸಾಕಷ್ಟು ಉಳಿತನ್ನು ಕಾಣ್ತೀರ. ನೆಮ್ಮದಿಯಾದ ಜೀವನ ನೀವು ಕಟ್ಕೊಬೇಕಾದ್ರೆ ಒಂದಿಷ್ಟು ಅಡ್ಡಿಗಳು ನಿಮಗೆ ಬರ್ತಾ ಇರುತ್ತೆ. ಇದನ್ನು ಪರಿಹಾರ ಮಾಡೋಕ್ಕೆ ಓಂ ಶನೇಶ್ವರಾಯ ನಮಃ ಈ ಥರ ಶನೇಶ್ವರ ಮಹಾಮಂತ್ರವನ್ನು ಪಠನೆ ಮಾಡಿ, ಹತ್ತಿರದಲ್ಲಿರುವ ಬನ್ನಿ ಮರ ಅಥವಾ ತಾರೆ ವೃಕ್ಷ, ಸಾಧ್ಯವಾದರೆ ಆ ಮರದಲ್ಲಿ 2 ಮರದಲ್ಲಿ ಯಾವ್ದಾದ್ರು ಒಂದು ಮರ ಸಿಕ್ಕಿದ್ರೂ ಅಲ್ಲಿಗೆ ಹೋಗಿ ನೀವು ಪೂಜೆ ಮಾಡಿ ಒಂದು 3 ಸುತ್ತು ಬಂದು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಒಂದಷ್ಟು ಕಷ್ಟಗಳಿಗೆ ನಿಮಗೆ ಪರಿಹಾರ ಸಿಗುತ್ತೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗಬೇಕಾದ್ರೆ ನಿಮ್ಮ ತಾಯಿಯ ಆಶೀರ್ವಾದ ಪಡ್ಕೊಂಡು ನೀವು ಹೋಗಿ, ಇನ್ನಷ್ಟು ನಿಮಗೆ ಲಾಭ ಪಡ್ಕೊತೀರಾ. ಸರಿ ವೀಕ್ಷಕರೇ, ನಿಮ್ಗೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು